ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 6 to 8 GPTಗೆ ಸಂಬಂಧಪಟ್ಟಂತೆ GPST ಏನಿದೆಯೋ ಸಿಲೆಬಸ್ ನೋಡ್ತಾ ಹೋಗೋಣ. ಇದು ಪೇಪರ್ 2 ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಪೇಪರ್ 2 ಯಾರೆಲ್ಲ ಮ್ಯಾಥ್ಸ್ ಮತ್ತು ಸೈನ್ಸ್ ತೊಗೊಳ್ತಿರೋ ಸೊ ಅವರಿಗೆ ಇರ್ತಕ್ಕಂಥ ಒಂದು ಪೇಪರ್ 2ಗೆ ಇರ್ತಕ್ಕಂಥ ಸಿಲೆಬಸ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಇಂಗ್ಲೀಷ್ ಮತ್ತು ಕನ್ನಡ ವರ್ಷನ್ ಎರಡೂ ಇದೆ, ನೀವು ಯಾವ್ದು ಬೇಕಾದ್ರೂ ಸಹ ನೋಡ್ಕೊಳ್ಬಹುದು ಸ್ನೇಹಿತರೆ. ಸೊ ಫಸ್ಟ್ ನಾವು ಮ್ಯಾಥ್ಸ್ ಸಿಲೆಬಸ್ನ ನೋಡ್ತಾ ಹೋಗ್ತೀವಿ ಅಂದರೆ ನಂಬರ್ ಸಿಸ್ಟಮನ್ನು ಕೊಟ್ಟಿದ್ದಾರೆ. ನಂಬರ್ ಸಿಸ್ಟಮಲ್ಲಿ ಅರ್ಲಿ ನಂಬರ್ ಸಿಸ್ಟಮ್ಸು, ನಂಬರ್ ಲೈನ್ಸ್, ನಂಬರ್ ಪ್ಯಾಟರ್ನ್ಸ್, ನಂಬರ್ ಪ್ಲೇ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್ ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಕೊಟ್ಟಿದ್ದಾರೆ. ರಿಯಲ್ ನಂಬರ್ಸ್, ಕಾಂಪ್ಲೆಕ್ಸ್ ನಂಬರ್ಸ್, ಪ್ಲೇಯಿಂಗ್ ವಿತ್ ನಂಬರ್ಸ್, ಫಂಡಮೆಂಟಲ್ ಥಿಯರಮ್ಸ್ ಆಫ್ ಅರ್ಥಮೆಟಿಕ್, HCF ಆ್ಯಂಡ್ LCM. ಮೇಯ್ನಾಗಿ ನೋಡ್ತಾ ಹೋದಾಗ ನಂಬರ್ ಏನು ಬರ್ತೋ, ನಂಬರ್ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯೆಗೆ ಸಂಬಂಧಪಟ್ಟಂತೆ ಏನು ನೋಡ್ತಾ ಹೋಗ್ತೀವೋ ಸ್ನೇಹಿತರೆ, ಸೊ ಅಲ್ಲಿ ನೋಡ್ತಾ ಹೋದಾಗ ಸಂಖ್ಯಾ ಪದ್ಧತಿ ಅಂತ ಹೇಳ್ತಾ ಹೋಗ್ತೀವಿ. ಸಂಖ್ಯಾ ಪದ್ಧತಿಯಲ್ಲಿ ಮೇಯ್ನಾಗಿ ಫಸ್ಟ್ ಬರ್ತಕ್ಕಂಥದ್ದು ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಸೊ ಅದಾದ ನಂತರ ಹೋಲ್ ನಂಬರ್ಸು, ಇಂಟೀಜರ್ಸ್, ಈ ರೀತಿ ಏನು ಪ್ಯಾಟರ್ನ ನೋಡ್ತಾ ಹೋಗ್ತೀವೋ ಸೊ ಅದ್ರ ಮೇಲೆ ಡೆಫಿನೆಟಾಗಿ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ. ಸೊ ಅದನ್ನು ನೋಡ್ತಾ ಹೋಗಿ. ಆ್ಯಂಡ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್. ಫ್ರ್ಯಾಕ್ಷನ್ ಅಂತ ಹೇಳಿದಾಗ ಇಲ್ಲಿ ಭಿನ್ನರಾಶಿ ಮತ್ತು ದಶಮಾಂಶಕ್ಕೆ ಸಂಬಂಧಪಟ್ಟಂತೆ ಟೈಪ್ಸು, ಬೇಸಿಕ್ ಆಪ್ರೇಷನ್ಸು, ಕನ್ವರ್ಸೇಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಆ್ಯಂಡ್ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂದರೆ ವರ್ಗಗಳು ಮತ್ತು ಘನಮೂಲಗಳು ಸಹ ಅದ್ರ ಮೇಲೆ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ಇದೆ. ಟೈಪ್ಸ್ ಆಫ್ ಡಾಟಾ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪಿಕ್ಚರಿಯಲ್ ರೆಪ್ರೆಸೆಂಟೇಷನು, ಮೆಜರ್ ಆಫ್ ಡಿಸ್ಪ್ರೆಷನ್ನು ಆ್ಯಂಡ್ ವೇರಿಯನ್ಸು, ಲೀನಿಯರ್ ರಿಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಆಗಿರಬಹುದು. ಆ್ಯಂಡ್ ನೆಕ್ಸ್ಟು ಪ್ರಪೋರ್ಷನಲ್ ರೀಸನಿಂಗ್ ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ರೇಷಿಯೋ, ಪ್ರಪೋರ್ಷನ್ಸು, ಟೈಪ್ಸು, ಡೈರೆಕ್ಟ್ ಪ್ರಪೋರ್ಷನ್ಸು, ಇನ್ವರ್ಸ್ ಪ್ರಪೋರ್ಷನ್ಸು ಆ್ಯಂಡ್ ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ಸು. ಸೊ ಯಾವ ರೀತಿ ಮಾಡ್ತಕ್ಕಂಥದ್ದು ಆಗಿರಬಹುದು ಅಂತಕ್ಕಂಥದ್ದಾಗುತ್ತೆ. ಅಂದರೆ ಈ ಒಂದು ಅನುಪಾತ ಸಮಾನುಪಾತ ಅಂತ ಕೇಳ್ತೀವಲ್ವ, ಸೊ ಅದ್ರ ಬಗ್ಗೆ ಕೇಳ್ತಕ್ಕಂಥದ್ದು. ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್, ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಮ್ಯಾಥ್ಸ್ ಅಂತ ಹೇಳಿದಾಗ ಪರ್ಸೆಂಟೇಜ್, ಶೇಕಡವನ್ನು ಕಂಡುಹಿಡಿತಕ್ಕಂಥದ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟ, ಡಿಸ್ಕೌಂಟು, ಶೇಕಡ, ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ, ಕಾಂಪೌಂಡ್ ಇಂಟ್ರೆಸ್ಟು, ಚಕ್ರ ಬಡ್ಡಿ ಆಗಿರ್ಬೋದು, ಸೇಲ್ಸ್ ಟ್ಯಾಕ್ಸು, VAT, GST, ಮ್ಯಾಥಮೆಟಿಕ್ಸ್ ಇನ್ ಡೈಲಿ ಲೈಫ್. ಸೊ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಬೇಸಿಕ್ ಆಲ್ಜಿಬ್ರಾ. ಸೊ ಆಲ್ಜಿಬ್ರಾ ಅಂತ ಹೇಳಿದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಈಕ್ವೇಷನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದು ಲೀನಿಯರ್ ಆಗಿರ್ಬೋದು ಅಥವಾ ಈ ಒಂದು 2 ವೇರಿಯಬಲ್ಲು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ ಆಗಿರ್ಬೋದು. ಅಪ್ಲಿಕೇಶನ್ಸ್ ಇನ್ ಡೈಲಿ ಲೈಫ್ ಸಿಚುಯೇಷನ್ಸ್ ಆಗಿರ್ಬೋದು. ಗ್ರಾಫ್ಸು, ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಇದೆಲ್ಲ ಈಕ್ವೇಷನ್ಸಲ್ಲಿ ಬರುತ್ತೆ. ಆ್ಯಂಡ್ ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೋನೆಂಟ್ಸ್ ಆ್ಯಂಡ್ ಪವರ್, ಸೈಂಟಿಫಿಕ್ ನೊಟೇಷನ್ಸು ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್ ಕೇಳ್ತಾ ಹೋಗ್ತಾರೆ. HCF ಆ್ಯಂಡ್ LCM ಆ್ಯಂಡ್ ಪಾಲಿನಾಮಿಯಲ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಥಿಯರಮ್ ಬರುತ್ತೆ ನೋಡಿ ಸ್ನೇಹಿತರೆ. ಆ್ಯಂಡ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಲೈನ್ಸ್ ಆ್ಯಂಡ್ ಹ್ಯಾಂಗಲ್ಸ್, ಕೋನಗಳು ಮತ್ತು ಲೈನ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಟ್ರಯಾಂಗಲ್ಸು, ಕ್ವಾಡ್ರೇಟರ್. ಟ್ರಯಾಂಗಲ್ಸ್ ಮೀನ್ಸ್ ತ್ರಿಭುಜಗಳು. ಕ್ವಾಡ್ರೇಟರ್ಸ್ ಚತುರ್ಭುಜಗಳ ಮೇಲೆ ಕೇಳ್ತಾ ಹೋಗ್ತಾರೆ. ಸರ್ಕಲ್ಸು, ವೃತ್ತಗಳ ಮೇಲೆ ಕೇಳ್ತಾ ಹೋಗ್ತಾರೆ. ಕನ್ಸ್ಟ್ರಕ್ಷನ್ಸು, ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಮೇಲೆ ಕೇಳ್ತಾ ಹೋಗ್ತಾರೆ. 3D ಶೇಪ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ. ಆ್ಯಂಡ್ ಮೆನ್ಸುರೇಷನ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಪ್ರಾಬಬಿಲಿಟಿ, ಸಂಭವನೀಯತೆ ಅಂತ ಹೇಳ್ತಾ ಹೋಗ್ತೀವಿ. ಸಿಮಿಟ್ರಿ ಆಗಿರ್ಬೋದು, ಪ್ರೋಗ್ರೆಷನ್ಸು, ಟ್ರಿಗ್ನೋಮೆಟ್ರಿ, ಸೆಟ್ಸು. ಓಕೆ, ಸೊ ಆ್ಯಂಡ್ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸು, ಅನಾಲಿಟಿಕಲ್ ಜಿಯೋಮೆಟ್ರಿ, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಬಯೋನೋಮಿಯಲ್ ಥಿಯರಮ್ಸ್ ಆಗಿರ್ಬೋದು. ವೆಕ್ಟರ್ಸ್ ಮೇಲೆ ಕೇಳ್ತಾ ಹೋಗ್ತಾರೆ. ಲೀನಿಯರ್ ಇನ್ಇಕ್ವಾಲಿಟೀಸ್ ಆಗಿರ್ಬೋದು, ಕೋಆರ್ಡಿನೇಟ್ ಜಿಯೋಮೆಟ್ರಿ ಆಗಿರ್ಬೋದು. ಸೊ ಇದೆಲ್ಲ ಮ್ಯಾಥ್ಸಲ್ಲಿ ನೋಡ್ತಾ ಹೋದಾಗೆ ಸೊ ಅಷ್ಟು ಅದರ ಜೊತೆಗೆ ಸ್ನೇಹಿತರಲ್ಲಿ ಮ್ಯಾಥಮೆಟಿಕ್ಸ್ ಪೆಡಗಾಗಿ ಸಿಲೆಬಸ್ಸು ಸಹ ಇದೆ. ಏನು ಬೋಧನಾ ವಿಧಾನ ಅಂತ ಹೇಳ್ತೀವೋ ಮ್ಯಾಥ್ಸ್ ಮೇಲೆ, ಸೊ ಆ ಒಂದು ಕ್ವಶನ್ಸ್ಗಳು ಸಹ ಇದೆ ಸ್ನೇಹಿತರೆ. ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮ್ಯಾಥಮೆಟಿಕ್ಸ್ ಮೇಲೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕಂಟೆಂಟ್, ಕ್ಯಾಟಗರೀಸ್ ಆಫ್ ಮ್ಯಾಥಮೆಟಿಕಲ್ ನಾಲೆಡ್ಜ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಆ್ಯಂಡ್ ಏಮ್ಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ ಆ್ಯಂಡ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಆಂಡರ್ಸನ್ಸ್ ರಿವೈಸ್ಡ್ ಬ್ಲೂಮ್ಸ್ ಟ್ಯಾಕ್ಸನಮಿ ಆಫ್ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಅಪ್ರೋಚಸ್ ಆ್ಯಂಡ್ ಸ್ಟ್ರಾಟಜೀಸ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಇದೆಲ್ಲ ನೋಡ್ಕೊಳ್ತಾ ಹೋಗಿ ನೀವು. ಅದ್ರ ಜೊತೆಗೆ ಪ್ಲಾನಿಂಗ್ ಫಾರ್ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಷನ್ ಇನ್ ಮ್ಯಾಥಮೆಟಿಕ್ಸ್ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಕ್ಕಂಥದ್ದು ಆಗಿರಬಹುದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇನ್ನೂ ಸಹ ಇದೆ ಸ್ನೇಹಿತರೆ, ಇಷ್ಟೊಂದು ಇದೆ ನೋಡಿ ಇಲ್ಲಿ. ಎಕ್ಸ್ಟೆಂಡ್ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಇನ್ ಮ್ಯಾಥಮೆಟಿಕ್ಸ್. ಸೊ ಇದೆಲ್ಲ ನೋಡ್ತಾ ಹೋದಾಗ ಸ್ನೇಹಿತರೆ. ಆ್ಯಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಟೀಚರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೋಧನಾ ಶಾಸ್ತ್ರ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಮೆಥಡಾಲಜಿ ಏನು ಬರುತ್ತೋ ಅದನ್ನು ಸಹ ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟು ಸೊ ಫಿಸಿಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ವರ್ಷನ್ ಇದೆ. ಸೊ ಇಂಗ್ಲೀಷ್ ಕೊಡ್ತೀನಿ, ಕನ್ನಡ ಬೇಕಾದ್ರೆ ನೀವು ಹಾಗೆ ನೋಡ್ಕೊಳ್ಬಹುದಾಗಿರುತ್ತೆ. ಸಿಲೆಬಸ್ ಫಾರ್ ಫಿಸಿಕ್ಸ್ ನೋಡ್ತಾ ಹೋದಾಗ SI ಯೂನಿಟ್ಸ್, ಫಾರ್ಮುಲಾಸ್, ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ಸ್, ಮೇಜರ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಫ್ ಸೈಂಟಿಸ್ಟ್. ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಸೈಂಟಿಸ್ಟ್ಗಳಾಗಿರ್ಬೋದು, ಡಿಸ್ಕವರೀಸ್ ಆಗಿರ್ಬೋದು, ಇನ್ವೆನ್ಷನ್ಸ್ಗಳಾಗಿರ್ಬೋದು, ಆ್ಯಂಡ್ ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ಸ್ ಆಗಿರ್ಬೋದು, ಫಾರ್ಮುಲಾಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ, SI ಯೂನಿಟ್ಸ್ಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಮೇಯ್ನಾಗಿ ಟಾಪಿಕ್ ನೋಡ್ತಾ ಹೋದರೆ ಫಿಸಿಕ್ಸಲ್ಲಿ ಸ್ನೇಹಿತರೆ ಇದು ಕೈನೆಟಿಕ್ಸ್, ಮೋಷನ್ ಆ್ಯಂಡ್ ಟೈಮ್ ಕೀಪಿಂಗ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ಕೈನೆಮೆಟಿಕ್ಸ್ ಅಂತ ಹೇಳಿದಾಗ ಇಂಟ್ರೊಡಕ್ಷನ್ ಟು ದ ನೀಡ್ ಫಾರ್ ಮೆಜರ್ಮೆಂಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಫ್ ಲೆಂತ್, ಬೇಸಿಕ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಟೈಪ್ಸ್ ಆಫ್ ಮೋಷನ್ ಅಬ್ಸರ್ವ್ಡ್ ಇನ್ ಎವ್ರಿಡೇ ಲೈಫ್. ಟೈಮ್ ಕೀಪಿಂಗ್, ವಿ ಆರ್ ರಿಪೀಟಿಂಗ್ ನ್ಯಾಚುರಲ್ ಈವೆಂಟ್ಸ್, ಸಿಂಪಲ್ ಪೆಂಡುಲಮ್ machines and demonstrating periodic or oscillatory motion and defining time period, definition, basic calculation of average speed. ಸೊ ಇದೆಲ್ಲ ಬರ್ತಾ ಹೋಗುತ್ತೆ. ಅದಾದ ನಂತರ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್, ಏನು ದೂರ ಮತ್ತು ಸ್ಥಾನಪಲ್ಲಟ ಅಂತ ಏನು ಹೇಳ್ತೀವೋ ಸೊ ಅದರ ನಡುವೆ ಇರ್ತಕ್ಕಂಥ ಒಂದು ಡಿಸ್ಟಿಂಗ್ವಿಷ್ ಅಂತ ಹೇಳಿದ್ರೆ ವ್ಯತ್ಯಾಸ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಅದ್ರ ಬಗ್ಗೆ ಕೇಳ್ಬೋದು. ಆ್ಯಂಡ್ ಫಾರ್ಮೇಟಿಂಗ್ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್, ಡಿರೈವಿಂಗ್ ದ ಈಕ್ವೇಷನ್ಸ್ ಆಫ್ ಮೋಷನ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಯೂಸಿಂಗ್ ಪೊಸಿಷನ್ ಟೈಮ್ ಆ್ಯಂಡ್ ವೆಲಾಸಿಟಿ ಟೈಮ್. ಗ್ರಾಫ್ಸ್ ಆಗಿರ್ಬೋದು, ಗ್ರಾಫ್ನ ಕೇಳ್ತಾ ಹೋಗ್ತಾರೆ. ಗ್ರಾಫ್ ಅವರೇ ಕೊಟ್ಬಿಟ್ಟು ನೀವು ಕ್ವಶನ್ ಕೇಳ್ಬೋದು ಅಥವಾ ನೀವೇ ಗ್ರಾಫನ್ನು ಮಾಡಬಹುದಾಗಿರುತ್ತೆ. ಇಂಟ್ರೊಡಕ್ಷನ್ ಟು ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಸೊ ಮೋಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ವೆಕ್ಟರ್, ಆಲ್ಜಿಬ್ರಾ ಆ್ಯಂಡ್ ಕೈನೆಟಿಕ್ಸ್ ಇನ್ ಮಲ್ಟಿಪಲ್ ಡೈಮೆನ್ಷನ್ ಇನ್ಕ್ಲೂಡಿಂಗ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಆ್ಯಂಡ್ ಮೋಷನ್ ಇನ್ ಅ ಪ್ಲೇನಲ್ಲಿ ಕೇಳ್ತಾ ಹೋಗ್ತಾರೆ. ಡಿಫ್ರೆನ್ಸಿಯೇಟಿಂಗ್ ಸ್ಕೇಲರ್ ಆ್ಯಂಡ್ ವೆಕ್ಟರ್ ಪ್ರಾಪರ್ಟೀಸ್ ಆಗಿರ್ಬೋದು, ರಿಲೇಟಿವ್ ವೆಲಾಸಿಟಿ ಆಗಿರ್ಬೋದು, ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಪ್ರೊಜೆಕ್ಟೈಲ್ ಮೋಷನ್ ಟ್ರಾಜೆಕ್ಟರೀಸ್ ಆಗಿರ್ಬೋದು. ಮ್ಯಾಥಮೆಟಿಕಲಿ ಅಡ್ವಾನ್ಸ್ಡ್ ಡಿರೈವೇಷನ್ಸ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಕೈನೆಮೆಟಿಕ್ಸ್, ಸೊ ಇದ್ರ ಬಗ್ಗೆ ಕೇಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಫೋರ್ಸು, ಫ್ರಿಕ್ಷನ್ ಮತ್ತು ಲಾ ಆಫ್ ಮೋಷನ್ ಇದೆ. ಸೊ ಇದರ ಅಡಿಯಲ್ಲಿ ನೀವು ಇದನ್ನು ಸಹ ನೋಟ್ ಮಾಡಿಕೊಂಡು ಒಂದೊಂದೇ ಟಾಪಿಕ್ನ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ. ಮೇಯ್ನಾಗಿ ನೋಡ್ತಾ ಹೋದಾಗ ಕೋರ್ ಕ್ವಾಲಿಟೇಟಿವ್ ಡೆಫಿನೇಷನ್ಸ್ ಆಫ್ ಫೋರ್ಸ್ ಹ್ಯಾಸ್ ಅ ಪುಷ್ ಆರ್ ಎ ಪುಲ್, ಸೊ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಓಕೆ, ಕ್ಲಾಸಿಫೈಯಿಂಗ್ ಕಾಂಟ್ಯಾಕ್ಟ್ ವರ್ಸಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಆಗಿರ್ಬೋದು. ಐಡೆಂಟಿಫೈ ದ ಮೈಕ್ರೋಸ್ಕೋಪಿಕ್ ಎಫೆಕ್ಟ್ಸ್ ಆಫ್ ಎ ಫೋರ್ಸ್ ಆನ್ ದ ಸ್ಟೇಟ್ ಆಫ್ ಮೋಷನ್ ಆ್ಯಂಡ್ ದ ಸ್ಟ್ರಕ್ಚರಲ್ ಶೇಪ್ ಆಫ್ ಆನ್ ಆಬ್ಜೆಕ್ಟ್ ಆಗಿರ್ಬೋದು. ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ಯಾಲೆನ್ಸ್ಡ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಅಲಾಂಗ್ ಸೈಡ್ ಆ ಕ್ವಾಲಿಟೇಟಿವ್ ಓವರ್ವ್ಯೂ ಇನ್ ಫ್ರಿಕ್ಷನ್. ಸೊ ಮೇಯ್ನಾಗಿ ಫ್ರಿಕ್ಷನ್ ಆಗಿರ್ಬೋದು, ಮೊಮೆಂಟಮ್ ಆಗಿರ್ಬೋದು, ಫೋರ್ಸ್ ಆಗಿರ್ಬೋದು ಸ್ನೇಹಿತರೆ, ಮೇಯ್ನಾಗಿ ನ್ಯೂಟನ್ಸ್ 3 ಲಾಸ್ ಆಗಿರ್ಬೋದು. ಓಕೆ, ಮೇಯ್ನಾಗಿ ನೋಡ್ತಾರೆ ನ್ಯೂಟನ್ಸ್ ಲಾ ಕೊಟ್ಟಿದ್ದಾರೆ ನೋಡಿ. ಆ್ಯಂಡ್ ಡೈನಾಮಿಕ್ಸ್ ಆ್ಯಂಡ್ ಫ್ರಿಕ್ಷನ್ ಆಗಿರ್ಬೋದು, ಆ್ಯಂಡ್ ಕೈನೆಟಿಕ್. ಓಕೆ, ಇದೆಲ್ಲ ನೋಡ್ತಾ ಹೋದ್ವಿ. ಡೈನಾಮಿಕ್ಸ್ ಮೇಲೆ ನೋಡ್ತಾ ಹೋಗಬಹುದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಗ್ರಾವಿಟೇಷನ್ಸ್ ಆ್ಯಂಡ್ ಪ್ಲಾನೆಟರಿ ಮಷಿನ್ಸ್, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ. ಸ್ಕೈಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಆಲ್ಮೋಸ್ಟ್ ಖಗೋಳಶಾಸ್ತ್ರ ಅಂತ ಏನು ಹೇಳ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ವರ್ಕ್, ಎನರ್ಜಿ, ಪವರ್ ಆ್ಯಂಡ್ ರಿಜಿಡ್ ಬಾಡಿ ಡೈನಾಮಿಕ್ಸ್. ನೋಡಿ, ವರ್ಕ್ ಕೆಲಸಕ್ಕೆ ಸಂಬಂಧಪಟ್ಟಂತೆ, ಎನರ್ಜಿ ಶಕ್ತಿ, ಪವರ್ ಸಾಮರ್ಥ್ಯ, ಆ್ಯಂಡ್ ರಿಜಿಡ್ ಬಾಡಿ ಡೈನಾಮಿಕ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಬರುತ್ತೋ ಥಿಯರಿ ಆಗಿರ್ಬೋದು, ಈಕ್ವೇಷನ್ಸ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಅಥವಾ ಈ ಒಂದು ಡೆಫಿನೇಷನ್ ಆಗಿರ್ಬೋದು ಸ್ನೇಹಿತರೆ, ಅಥವಾ ಅದೊಂದು ಪ್ರಾಪರ್ಟೀಸ್ ಆಗಿರಬಹುದು, ಅಥವಾ ಈ ಒಂದು ವ್ಯತ್ಯಾಸಗಳಂತ ಏನು ಹೇಳ್ತೀವಿ ಡಿಸ್ಟಿಂಗ್ವಿಷ್ ಆಗಿರಬಹುದು. ಸೊ ಇದನ್ನೆಲ್ಲ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಎಲ್ಲೆಲ್ಲಿ ಅದನ್ನು ಅಪ್ಲೈ ಮಾಡ್ತಾರೆ ಅಂತಕ್ಕಂಥದ್ದು ಆಗಿರಬಹುದು. ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಫ್ಲೂಯಿಡ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಆಫ್ ಸಾಲಿಡ್ಸ್ ಬಗ್ಗೆ ನೋಡ್ತಾ ಹೋಗಬೇಕಾಗುತ್ತೆ ನೀವು. ಸೊ ಅದನ್ನು ಸಹ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮೇಯ್ನಾಗಿ ನೋಡ್ತಾ ಹೋದ್ರೆ ಇಲ್ಲಿದೆ ನೋಡಿ, ಮ್ಯಾಥಮೆಟಿಕಲ್ exploration of the elastic behavior of solids via stress, strain curves and Young's bulk and shear model. ಸೊ ಇವೆಲ್ಲ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ. ಲಾಸ್ಗಳು ಕೊಟ್ಟಿದೆ ನೋಡಿ, ಹುಕ್ಸ್ ಲಾ ಆಗಿರ್ಬೋದು, ಪ್ಯಾಸ್ಕಲ್ ಲಾ ಆಗಿರ್ಬೋದು, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಆಗಿರ್ಬೋದು, ಹೈಡ್ರೋಸ್ಟಾಟಿಕ್ ಪ್ರೆಷರ್ ಆಗಿರ್ಬೋದು ಸ್ನೇಹಿತರೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್, ನೋಡ್ತಾ ಹೋಗ್ತೀವಿ. ಇದನ್ನೆಲ್ಲ ನೋಡ್ತಾ ಹೋಗಿ ನೀವು. ಆ್ಯಂಡ್ ಥರ್ಮಲ್ ಫಿಸಿಕ್ಸ್ ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಇದ್ರ ಮೇಲೆ ಕೇಳ್ತಾ ಹೋಗ್ತಾರೆ ನೋಡಿ. ಫಿಸಿಕ್ಸ್ ಆ್ಯಂಡ್ ಥರ್ಮೋಡೈನಾಮಿಕ್ಸ್ ಎಷ್ಟು ಸಿಲೆಬಸ್ ಇದೆ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಆಸ್ಕಿಲೇಷನ್ಸ್ ಆ್ಯಂಡ್ ವೇವ್ಸ್ ಇದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೌಂಡ್ ಆಗಿರ್ಬೋದು, ಆಸ್ಕಿಲೇಷನ್ಸ್ ಆ್ಯಂಡ್ ವೇವ್ಸ್, ಈ ಒಂದು ತರಂಗಗಳಂತ ಏನು ಹೇಳ್ತೀವೋ ಸೊ ಇದ್ರ ಮೇಲೆ ಕ್ವಶನ್ಸ್ಗಳನ್ನ ಕೇಳಬಹುದಾಗಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್ ಕೊಟ್ಟಿದ್ದಾರೆ. ಸೊ ಇದರ ಮೇಲೆ ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಬೇಸಿಕ್ ಸರ್ಕ್ಯೂಟರಿ ಆಗಿರ್ಬೋದು, ಐಡೆಂಟಿಫೈಯಿಂಗ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಆಗಿರ್ಬೋದು, ಆ್ಯಂಡ್ ಸ್ಕೆಚಿಂಗ್ ರೆಡಿಮೆಂಟರಿ ಸರ್ಕ್ಯೂಟ್ ಡಯಾಗ್ರಾಮ್ಸ್ ವಿತ್ ಸ್ಟ್ಯಾಂಡರ್ಡೈಸ್ಡ್ ಸಿಂಬಲ್ಸ್ ಆಗಿರ್ಬೋದು, ಆ್ಯಂಡ್ ಸಾರ್ಟಿಂಗ್ ಎವ್ರಿ ಡೇ ಮ್ಯಾಟರ್ ಇಂಟು ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇಲ್ಲಿ ಕಂಡಕ್ಟರು, ಇನ್ಸುಲೇಟರ್ ಆಗಿರ್ಬೋದು, ಅಥವಾ ಈ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮೇನಾಗಿ ಕೇಳ್ತಾ ಹೋಗಿದ್ದಾರೆ. ಸೊ ನ್ಯಾಚುರಲ್, ಆರ್ಟಿಫಿಷಿಯಲ್ ಬರುತ್ತೆ. ತುಂಬ ಸಿಲೆಬಸ್ ಇದೆ ಸ್ನೇಹಿತರೆ ನೋಡ್ತಾ ಹೋದರೆ.
ಸೊ ಆಲ್ಮೋಸ್ಟ್ ನೀವು ಪಿ ಯು ಸಿ ಲೆವೆಲ್ ಗಂಟ ಇದನ್ನು ರೆಫರ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ವಾಲಿಫೈಯಿಂಗ್ ಎಲೆಕ್ಟ್ರಿಕ್ ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಸ್ಟೇಟಿಂಗ್ ಓಮ್ಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸೊ ಜೌಲ್ಸ್ ಹೀಟಿಂಗ್ ಎಫೆಕ್ಟ್ ಆಗಿರ್ಬೋದು, ಸೈಜಿಂಗ್ ಫ್ಯೂಸಸ್ ಆಗಿರ್ಬೋದು. ಸೊ ಆ್ಯಂಡ್ ನೆಕ್ಸ್ಟ್ ಇಲ್ಲೆಲ್ಲ ನೋಡ್ತಾ ಹೋದರೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಕೂಲಮ್ಸ್ ಲಾ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಮ್ಯಾಪಿಂಗ್ ಎಲೆಕ್ಟ್ರಿಕ್ ಫೀಲ್ಡು, ಡಿರೈವಿಂಗ್ ಗ್ಯಾಸಿಯಸ್ ಲಾ ಆಗಿರ್ಬೋದು. ಸೊ ಇವೆಲ್ಲ ನಾವು ಆಲ್ಮೋಸ್ಟ್ ಈ ಒಂದು ಪಿ ಯು ಲೆವೆಲಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಆಪ್ಟಿಕ್ಸ್, ಲೈಟ್ ಆ್ಯಂಡ್ ರೇಡಿಯೇಷನ್. ಸೊ ನೋಡಿ ಸಿಲೆಬಸ್ ಸೇಮ್ ಇರುತ್ತೆ ಸ್ನೇಹಿತರೆ. ಆಲ್ರೆಡಿ ಹೇಳಿದಾಗ ಪಿ ಎಸ್ ಟಿ ಆರ್ಗೆ ಯಾವ ಲೆವೆಲಲ್ಲಿ ಕೊಡಬೇಕು ಆ ಲೆವೆಲಲ್ಲಿ ಕ್ವಶನ್ ಕೊಡ್ತಾರೆ. ಜಿ ಪಿ ಎಸ್ ಟಿ ಆರ್, ಹೆಚ್ ಎಸ್ ಟಿ ಆರ್ಗೆ ಯಾವ ಒಂದು ಲೆವೆಲಲ್ಲಿ ಕ್ವಶನ್ ತೆಗಿಬೇಕು ಆ ಲೆವೆಲ್ ತೆಗಿತಾ ಹೋಗ್ತಾರೆ. ನೋಡಿ ಇಲ್ಲಿ ನೋಡ್ತಾ ಹೋದರೆ ಆಪ್ಟಿಕ್ಸ್, ಲೈಟ್, ರೇಡಿಯೇಷನ್ ಅಂತ ನೋಡ್ತಾ ಹೋದಾಗ ಇದು ನಮಗೆ 6th 7th ನೋಡ್ತಾ ಹೋಗ್ತೀವಿ, 8th 9th 10th ನೋಡ್ತಾ ಹೋಗ್ತೀವಿ. ಆ್ಯಂಡ್ ಪಿ ಯು ಲೆವೆಲಲ್ಲೂ ಸಹ ನೋಡ್ತಾ ಹೋಗ್ತೀವಿ. ಸೊ ಮುಂದೆ ಹೊರಿತಾ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ, ಸೊ ಈಗಿರಬೇಕಾದ್ರೆ ಇದನ್ನೆಲ್ಲ ನೋಡ್ಕೊಳ್ತಾ ಹೋಗಿ ಅಪ್ ಟು ಪಿ ಯು ಸಿ ಗಂಟೆ ನೋಡ್ಕೊಳ್ತಾ ಹೋಗಿ ನೀವು. ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸು, ಮಾಡರ್ನ್ ಫಿಸಿಕ್ಸ್ ಆ್ಯಂಡ್ ಸೆಮಿಕಂಡಕ್ಟರ್ ಆಪ್ಟಿಕ್ಸ್ ಆಗಿರ್ಬೋದು. ಪೆಡಗಾಗಿ ಇದೆ ಸ್ನೇಹಿತರೆ. ಈ ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಪೆಡಗಾಗಿ ಇದೆ. ಆ್ಯಂಡ್ ಅದ್ರ ಬಗ್ಗೆ ನೋಡ್ಕೊಳ್ತಾ ಹೋಗಿ ಪೆಡಗಾಗಿ ಆಫ್ ಸೈನ್ಸ್ ಆಗಿರ್ಬೋದು, ನೇಚರ್ ಆಫ್ ಸೈನ್ಸ್ ಆಗಿರ್ಬೋದು, ಹ್ಯಾಂಡರ್ಸನ್ ಆ್ಯಂಡ್ ಕಾವಲ್ ಟ್ಯಾಕ್ಸನಮಿ ಆಗಿರ್ಬೋದು. ಓಕೆ, ಸೊ ಮೇಯ್ನಾಗಿ ಇವೆಲ್ಲ ನೋಡ್ತಾ ಹೋಗಿ. ಸೊ ಇದು ಬಂದು ಸ್ನೇಹಿತರೆ, ಸೊ ಇಷ್ಟು ತನಕ ಏನು ಕೊಟ್ಟು ನಾನು ಇಂಗ್ಲೀಷ್ ಮೆಥಡ್ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿತ್ತು. ಸೊ ನೆಕ್ಸ್ಟು ಕನ್ನಡದಲ್ಲಿ ಕೊಟ್ಟಿದ್ದಾರೆ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ. ಸೊ ಓಕೆ, ಸೊ ಅದು ಸೇಮ್ ಅದೇ ಇದೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಸ್ನೇಹಿತರೆ, ಸೊ ಅದರ ಒಂದು ಇದ್ರ ಮೇಲೆ ಯಾವುದೇ ಕಾನ್ಸೆಪ್ಟು ಬಿಡೋಕ್ಕೆ ಹೋಗಬೇಡಿ. ಸೊ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಪ್ರಿಪೇರ್ ಆಗ್ತಾ ಬನ್ನಿ. ಯಾಕಂದರೆ ವರ್ಷ ಕಾಲ್ ಮಾಡತಕ್ಕಂಥದ್ದು ಅಲ್ಲ. ಒಂದ್ಸರಿ ಆಪರ್ಚುನಿಟಿ ಬಂದಿದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ, ಮಿಸ್ಯೂಸ್ ಸಹ ಮಾಡ್ಕೊಳ್ಳೋ ಹಾಗೆ ಇಲ್ಲ ಸ್ನೇಹಿತರೆ. ಯಾಕಂದರೆ ತುಂಬ ಎಫರ್ಟ್ ಹಾಕಿರ್ತೀವಿ ನಾವು. ಸೊ ಎಲ್ಲೋ ಒಂದು ಕಡೆ ಹೇಳಬಾರ್ದಲ್ವಾ. ಸೊ ಹಾಗಾಗಿ ಎಲ್ಲನೂ ನೀಟಾಗಿ ನೀವು ಒಂದು ಕಡೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರ್ಕೊಂಡು, ಸೊ ಕರೆಕ್ಟಾಗಿ ನೀವು ಹಾರ್ಡ್ ವೈಸಲ್ಲಿ ಕಲ್ತಿದ್ದೀರಾ ನಾನು ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋಗಿ ಸ್ನೇಹಿತರೆ.